Good morning to all. Welcome to Syllaba Academic English channel. English is easy. I am Nagmani, Assistant Professor of English, the Department of Collegiate and Technical Education. In today's class, let us know about Margaya's bankruptcy from the novel The Financial Expert, prescribed by the University of Mysore to the second year BCom BBA program, third semester CBCS course 2020-21. In the last class, we had learned the way of how Dr. Paul had taken revenge against Margaya. Let us know the result of his revenge and the business of Margaya and life of Margaya. ಡಾಕ್ಟರ್ ಪಾಲ್ ರಿವೆಂಜ್ ತಗೊಂಡಿದ್ರಿಂದ ಮಾರ್ಗಯ್ಯನ ಬಿಸ್ನೆಸ್ ಮೇಲೆ ಆದಂಥ ಪರಿಣಾಮ ಏನು ಅಂತ ಇವಾಗ ತಿಳ್ಕೊಳ್ಳೋಣ. And the withdrawal of deposit by the blanket merchant is the starting point. ಮೊದಲನೆಯ ಹಂತ ಮಾರ್ಗಯ್ಯನ ಬಿಸ್ನೆಸ್ಗೆ ಕೊಟ್ಟ ಏಟು ಅಂದರೆ ದ ಬ್ಲ್ಯಾಂಕೆಟ್ ಮರ್ಚೆಂಟ್, ದ ಫಸ್ಟ್ ಡಿಪಾಸಿಟರ್ ಕಮ್ಸ್ ಟು ಮಾರ್ಗಯ್ಯ ಆ್ಯಂಡ್ ವಿಡ್ರಾಸ್ ಇಸ್ ಡಿಪಾಸಿಟ್. ಅದು ಆರಂಭ. ಮಾರ್ಗಯ್ಯ ಕ್ಯಾನ್ ನಾಟ್ ಲೀವ್ ಫಾರ್ ಹಿಸ್ ಆಫೀಸ್ ಒನ್ ಆಫ್ಟರ್ ಅನದರ್ ಡಿಪಾಸಿಟರ್ಸ್ ಕಮ್ ವಿತ್ ದರ್ ರೆಸಿಪ್ಟ್ಸ್. ಮಾರ್ಗಯ್ಯ ಮನೆ ಬಿಟ್ಟು ಆಫೀಸ್ಗೆ ಹೋಗಕ್ಕೆ ಆಗಲ್ಲ, ಒಂದಾದ್ಮೇಲೆ ಡಿಪಾಸಿಟರ್ಸ್ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ. ಮಾರ್ಗಯ್ಯ ರಿಟರ್ನ್ಸ್ ದರ್ ಕ್ಯಾಶ್ ವಿತೌಟ್ ಎ ಮರ್ಮರ್. ಒಂದು ಚೂರು ಗುಣಗದೆ ಅವರು ಕ್ಯಾಶ್ ರಿಟರ್ನ್ ಮಾಡ್ತಾ ಇದ್ದಾನೆ. ದ ಸ್ಟ್ರೀಟ್ ಬಿಕಮ್ಸ್ ಕಂಜೆಸ್ಟೆಡ್ ವಿತ್ ಪೀಪಲ್ ಕನ್ವರ್ಜಿಂಗ್ ಆನ್ ಹಿಸ್ ಹೌಸ್. ಜನ ಬೀದಿ ತುಂಬೋಗುತ್ತೆ. ಜನ ಅವನ ಮನೆಗೆ ಮುತ್ತಿಗೆ ಹಾಕ್ತಿದ್ದಾರೆ. ಪೀಪಲ್ ಹ್ಯಾಂಗ್ಸ್ ಅಬೌಟ್ ಹಿಸ್ ಸ್ಟೆಪ್ಸ್, ವಿಂಡೋಸ್, ಮೆಟ್ಲು, ಕಿಟಕಿ ಎಲ್ಲ ಕಡೆ ಇದ್ದಾರೆ. ಹಿ ಬೋಲ್ಸ್ ದ ಫ್ರಂಟ್ ಡೋರ್ ಆ್ಯಂಡ್ ಡೀಲ್ಸ್ ವಿತ್ ದೆಮ್ ಥ್ರೂ ದ ವಿಂಡೋ. ಫ್ರಂಟ್ ಡೋರ್ ಬೋಲ್ಟ್ ಮಾಡಿ ವಿಂಡೋ ಮೂಲಕ ವ್ಯವಹಾರ ಮಾಡ್ತಿದ್ದಾನೆ. ಮಾರ್ಗಯ್ಯಸ್ ವೈಫ್ ಲುಕ್ಸ್ ಪ್ಯಾನಿಕ್ ಸ್ಟ್ರಿಕನ್. ಮಾರ್ಗಯ್ಯನ ಹೆಂಡತಿಗೆ ಭಯಗ್ರಸ್ತಳಾಗ್ಬಿಟ್ಟಿದ್ದಾಳೆ. ಅಂಡ್ ಆಸ್ ವಾಟ್ ಹ್ಯಾಸ್ ಹ್ಯಾಪನ್, ವೈ ಸೋ ಮೆನಿ ಪೀಪಲ್, ಏನಾಯಿತು, ಯಾಕಿಷ್ಟು ಜನ? ಮಾರ್ಗಯ್ಯ ಟೆಲ್ಸ್ ಹರ್ ದಟ್ ದೇ ಆರ್ ವಾಂಟಿಂಗ್ ದರ್ ಮನಿ ಬ್ಯಾಕ್, ದಟ್ಸ್ ಆಲ್. ಅವ್ರಿಗೆ ದುಡ್ಡು ಬೇಕಂತೆ ಅಷ್ಟೇ. ಶಿ ಆಸ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ, ಏನು ಮಾಡ್ತೀರಾ? ರಿಪ್ಲೇಸ್ ವೆಲ್, ಗಿವ್ ಇಟ್ ಬ್ಯಾಕ್, ದಟ್ಸ್ ಆಲ್. ವಾಪಸ್ ಕೊಡ್ತೀನಿ ಅಷ್ಟೇ. ಶಿ ರಿಮೈಂಡ್ಸ್ ಹಿಮ್ ದಟ್ ಹಿ ಹ್ಯಾಸ್ ನಾಟ್ ಈಟನ್ ದಟ್ ಹೋಲ್ ಡೇ. ಇಡೀ ದಿನ ನೀವೇನು ತಿಂದಿಲ್ಲ. ಮಾರ್ಗಯ್ಯ ಸೇಸ್ ದಟ್ ಹಿ ಹ್ಯಾಸ್ ನೋ ಟೇಸ್ಟ್ ಫಾರ್ ಫುಡ್. ಹಿ ಫೀಲ್ಸ್ ವೆರಿ ವೀಕ್ ಆ್ಯಂಡ್ ಸ್ಟಿಲ್ ಕೆನಾಟ್ ಥಿಂಕ್ ಆಫ್ ಫುಡ್. ನನಗೆ ಊಟ ಬೇಕು ಅನಿಸ್ತಿಲ್ಲ, ತುಂಬ ವೀಕ್ ಆಗ್ತಿದ್ದಾನೆ, ಆದ್ರೂ ಹಿ ಕೆನಾಟ್ ಥಿಂಕ್ ಆಫ್ ಫುಡ್. ಹಿಸ್ ಐಸ್ ಆರ್ ಸ್ಮಾರ್ಟೆಡ್ ವಿತ್ ಸ್ಕ್ರೂಟನೈಸಿಂಗ್ ಸೋ ಮೆನಿ ರೆಸಿಪ್ಟ್ಸ್. ನೋಡಿ 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 ಅಡ್ಜಸ್ಟ್ ಆಗೋಯ್ತು ಕಣ್ಣು. ಹಿಸ್ ರಿಸ್ಟ್ ಪೇನ್ಸ್ ಹಿಮ್ ವಿತ್ ದ ಕೌಂಟಿಂಗ್ ಆಫ್ ನೋಟ್ಸ್. ಕೌಂಟ್ ಮಾಡಿ ಮಾಡಿ ನೋಟ್ಸ್ನ ರಿಸ್ಟ್ ನೋವಾಗ್ತಾ ಇದೆ. ಹಿ ವಿಶಸ್ ಹಿ ಕ್ಯಾನ್ ಗೆಟ್ ಈಸ್ ಅಕೌಂಟೆಂಟ್ ಬೈ ಹಿಸ್ ಸೈಡ್. ಅಕೌಂಟೆಂಟ್ ನನ್ನ ಜೊತೆ ಇರಬಾರ್ದಾಗಿತ್ತ ಅನ್ಕೋತಾನೆ. ಹಿ ಸೀಸ್ ಹಿಮ್ ಥ್ರೂ ದ ವಿಂಡೋ. ಹಾಗ ಅಂದ್ಕೊಂಡ ತಕ್ಷಣ ಕಿಟಕಿಲಿ ನೋಡ್ತಾನೆ, ಅಕೌಂಟೆಂಟ್ ಅಲ್ಲಿ ಬಂದಿದ್ದಾರೆ. ಶಾಸ್ತ್ರಿ ಸ್ಟ್ರಗ್ಲಿಂಗ್ ಟು ಅಪ್ರೋಚ್ ದ ಹೌಸ್ ಇನ್ ದ ಮಿಡ್ಸ್ಟ್ ಆಫ್ ದ ಕ್ರೌಡ್. ಆ ಜನಗಳ ಮಧ್ಯೆ ಮನೆಗೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಹಿ ಕ್ಯಾನ್ ನಾಟ್ ಕಮ್ ನಿಯರರ್. ಆದರೆ ಜನ ಒಳಗಡೆಗೆ ಬರೋಕ್ಕೆ ಬಿಡ್ತಿಲ್ಲ. ಸಮ್ ಪರ್ಸನ್ಸ್ ರೆಕಗ್ನೈಸ್ ಹಿಮ್ ದ ಅಂಡ್ ಟರ್ನ್ ಅಪಾನ್ ಹಿಮ್. ಕೆಲವು ಜನ ಅವನನ್ನು ಗುರ್ತಿಡಿತಾರೆ, ಅವನ ಮೇಲೆ ಬೀಳ್ತಾರೆ. ಮಾರ್ಗಯ್ಯ ಸೀಸ್ ದೆಮ್ ಮ್ಯಾನ್ ಹ್ಯಾಂಡ್ಲಿಂಗ್ ದ ಓಲ್ಡ್ ಮ್ಯಾನ್ ಥ್ರೂ ದೋ ಹಿ ಈಸ್ ಸ್ವೇರಿಂಗ್ ಆ್ಯಂಡ್ ಕ್ರೈಯಿಂಗ್. ಆ ಓಲ್ಡ್ ಮುದುಕಪ್ಪನ್ನ ಜನ ಮ್ಯಾನ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ, ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಅವನು ಹಿ ಸ್ವೇರಿಂಗ್, ಆಣೆ ಮಾಡ್ತಿದ್ದಾನೆ, ಕ್ರೈಯಿಂಗ್, ಕಿರಿಸ್ತಾ ಇದ್ದಾನೆ. ದಟ್ ಹಿ ನೋಸ್ ನಥಿಂಗ್ ಅಬೌಟ್ ಇಟ್, ನನಗೆ ಇದೇನು ಗೊತ್ತಿಲ್ಲ ಅಂತ. ಮೈ ಲೈಫ್ ಸೇವಿಂಗ್ಸ್ ಗಾನ್, ಐ ಆಮ್ ಎ ಬೆಗ್ಗರ್ ಟುಡೇ, ಒನ್ ಆಫ್ ದೆಮ್ ಶೌಟ್ಸ್ ಇನ್ ಟು ದ ಇಯರ್ಸ್ ಆಫ್ ದ ಓಲ್ಡ್ ಮ್ಯಾನ್. ನನ್ನ ಜೀವನದ ಉಳಿತಾಯ ನೋಡ್ತಾಯಿತ್ತು, ನಾನು ಇವತ್ತು ಬೆಗ್ಗರ್, ಭಿಕ್ಷುಕ ಆಗಿಬಿಟ್ಟೆ ಅಂತ ಅವನ ಕಿವಿಲಿ ಕಿರಿಸ್ತಾರೆ. ದೇ ಆರ್ ಪುಲ್ಲಿಂಗ್ ಹಿಮ್ ಹಿಯರ್ ಆ್ಯಂಡ್ ದೇರ್. ಇಲ್ಲಿ ಎಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ. ಈ ಸ್ಪೆಕ್ಟಕಲ್ಸ್ ಆರ್ ಬ್ರೋಕನ್ ಆ್ಯಂಡ್ ಡಿಸ್ ಟರ್ಬನ್ ಈಸ್ ಟಾರ್ನ್. ಕನ್ನಡಕ ಹೊಡೆದೋಯ್ತು, ಅವ್ರ ಪೇಟ ಹರಿದೋಯ್ತು. ಪೊಲೀಸ್ ಮ್ಯಾನ್ ಕಮ್ಸ್ ಟು ದ ಕ್ರೌಡ್ ಆ್ಯಂಡ್ ಟೇಕ್ಸ್ ಅವೇ ದ ಓಲ್ಡ್ ಮ್ಯಾನ್. ಅಂತೆ ಪೊಲೀಸ್ ಮ್ಯಾನ್ ಬಂದು ಅವ್ರನ್ನ ಹೇಳ್ಕೊಂಡು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಬೈ ಅಬೌಟ್ 4 o'clock ಆಲ್ ದ ಕ್ಯಾಶ್ ಇನ್ ದ ಹೌಸ್ ಇಸ್ ಗಾನ್. 4 ಗಂಟೆ ಹೊತ್ತಿಗೆ ಕ್ಯಾಶ್ ಮನೇಲಿದ್ದೆಲ್ಲ ಮುಗಿದೋಯ್ತು. ಆಲ್ ದ ಮೇಲ್ ಸ್ಯಾಕ್ಸ್ ಆರ್ ಎಂಪ್ಟಿಡ್. ಅವ್ರ ಮನೇಲಿದ್ದಂಥ ಎಲ್ಲ ಚೀಲಗಳು, ಪೋಸ್ಟ್ ಬ್ಯಾಗ್ಸ್ಗಳು ಎಲ್ಲ ಖಾಲಿ ಆಗೋದು. ಎಟ್ ಪೀಪಿಂಗ್ ಥ್ರೂ ದ ವಿಂಡೋ. ಮಾರ್ಗಯ್ಯ ಇಣ್ಕಿ ನೋಡ್ತಾನೆ ಕಿಟಕಿನಲ್ಲಿ. ಸೀಸ್ ಆ್ಯಂಡ್ ಸೀಸ್ ಆಫ್ ಹ್ಯೂಮನ್ ಹೆಡ್ ಸ್ಟ್ರೆಚಿಂಗ್ ಟು ದ ಹೊರೈಸನ್. ಏನು ಸಮುದ್ರದ ಹಾಗೆ ಆ ದಿಗಂತದ ಆಚೆಗೋವರೆಗೇನೋ ಅವನಿಗೆ ತಲೆಗಳು ಕಾಣಿಸ್ತಾ ಇದೆ, ಮನುಷ್ಯ ತಲೆಗಳು, ಹ್ಯೂಮನ್ ಫೇಸಸ್, ಅವರ ಮುಖಗಳು. ದೇ ಆರ್ ಮೋಸ್ಟ್ ಟೆರಿಫೈಯಿಂಗ್. ಎಲ್ಲ ಭಯಗ್ರಸ್ತರಾಗಿದ್ದಾರೆ. ದ ಬ್ಯಾಬಲ್ ಆಫ್ ದ ಕ್ರೌಡ್ ಇಸ್ ಡೆಫನಿಂಗ್. ಅವರ ಕಿರ್ಚಾಟ, ಕೂಗಾಟ, ಇಟ್ ಇಸ್ ಡೆಫನಿಂಗ್. ಕಿವುಡಾಗೋಷ್ಟು ಕಿರ್ಚಿದ್ದಾರೆ. ಲಕ್ಕಿಲಿ ಫಾರ್ ಹಿಮ್ ದ ಫ್ರಂಟ್ ಡೋರ್ ಆಫ್ ದ ಹೌಸ್ ಈಸ್ ಅಟ್ ಲೀಸ್ಟ್ ಸೆಂಚುರಿ ಓಲ್ಡ್. ಸೆಂಚುರಿ ನೋಡಿ, 1 word ಸಬ್ಸ್ಟಿಟ್ಯೂಷನ್, 100 ವರ್ಷ ಹಳೆಯದು.
ಆ್ಯಂಡ್ ಮೇಡ್ ಆಫ್ ಥಿಕ್ ಟಿಂಬರ್, ಗಟ್ಟಿ ಟಿಂಬರಿಂದ ಮರದಿಂದ ಮಾಡಲ್ಪಟ್ಟಿತ್ತು. ಆ್ಯಂಡ್ ಕ್ಯಾನ್ ಸ್ಟ್ಯಾಂಡ್ ದ ಬ್ಯಾಟರಿಂಗ್ ಬೈ 100 hands. 100 ಜನ ಬಡಿದ್ರೂ ಏನೂ ಆಗಲ್ಲ. ಪೀಪಲ್ ಹ್ಯಾವ್ ಜಾಮ್ ದ ಪ್ಯಾಸೇಜ್ ಆ್ಯಂಡ್ ವಿಂಡೋಸ್ ಆ್ಯಂಡ್ ಶೌಟೆಡ್ ಮಿನೇಸಿಂಗ್ಲಿ. ಎಲ್ಲ ಪ್ಯಾಸೇಜ್, ವಿಂಡೋಸ್ ಎಲ್ಲ ಕಡೆ ಜಾಮ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಭಯ ಹುಟ್ಟಿಸೋ ಹಾಗೆ ಕಿರ್ಚಿದ್ದಾರೆ. ದೇರ್ ಸೇಮ್ ಟು ಬಿ ಓನ್ಲಿ ಒನ್ ಥೀಮ್ ಫಾರ್ ದೈರ್ ಕ್ರೈಸ್. ಒಂದೇ ಒಂದು ಥೀಮ್, ಮೈ ಮನಿ ಗಾನ್, ಆಲ್ ಮೈ ಸೇವಿಂಗ್ಸ್ ಗಾನ್. ಮಾರ್ಗಯ್ಯ ಕ್ಯಾನ್ ಸಿಟ್ ಅಪ್ ನೋ ಲಾಂಗರ್. ಮಾರ್ಗಯ್ಯನಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಊಟ ಮಾಡಿಲ್ಲ. ಹಿ ಜಸ್ಟ್ ಫ್ಲಿಂಗ್ಸ್ ಹಿಮ್ಸೆಲ್ಫ್ ಡೌನ್ ಆನ್ ದ ಫ್ಲೋರ್ ಬಿಸೈಡ್ ದ ವಿಂಡೋ. ಕಿಟಕಿ ಪಕ್ಕ ಹಾಗೆ ನೆಲದಲ್ಲಿ ಮಲಗಿಬಿಡ್ತಾನೆ. ನೋ ಏರ್ ಕ್ಯಾನ್ ಕಮ್ ಇನ್. ಜನ ಮುತ್ತಿಗೆ ಹಾಕಿದ್ರಿಂದ ಗಾಳಿ ಕೂಡ ಬರ್ತಾ ಇಲ್ಲ. ದೇರ್ ಆರ್ ಟೆರಿಫೈಯಿಂಗ್ ಫೇಸಸ್ ಆಲ್ ಅರೌಂಡ್ ಆ್ಯಂಡ್ ದ ಬ್ಯಾಬಲ್ ಆಫ್ ವಾಯ್ಸಸ್. ಎಲ್ಲ ಕಡೆ ಭಯಾನಕವಾದ ಮುಖಗಳು, ಜನಗಳ ಗದ್ದಲ. ಮಾರ್ಗಯ್ಯಸ್ ವೈಫ್ ಇಸ್ ಸ್ಕೇರ್ಡ್ ಬೈ ದ ಸೀಜ್. ಈ ಮುತ್ತಿಗೆಯಿಂದ ಮಾರ್ಗಯ್ಯನ ಹೆಂಡತಿಗೆ ಭಯ ಆಗೋಯ್ತು. ಅಟ್ ದ ಕಂಡೀಷನ್ ಆಫ್ ಅವರ್ ಹಸ್ಬ್ಯಾಂಡ್. ಅವಳ ಗಂಡನ ಪರಿಸ್ಥಿತಿ ನೋಡಿ ಹೆದರಿಕೆ ಆಗೋಯ್ತು. ಶಿ ಆಸ್ ವಾಟ್ ಶಲ್ ಐ ಡೂ. ಏನು ಮಾಡಲಿ ಹೇಳಿ. ಕಾಲ್ ಮೈ ಬ್ರದರ್ ಸೇಸ್ ಮಾರ್ಗಯ್ಯ. ನಮ್ಮಣ್ಣನ ಕರಿ. ಶಿ ರನ್ಸ್ ದ ಬ್ಯಾಕ್ ಯಾರ್ಡ್. ಇತ್ಲಿಗೆ ಓಡೋಗ್ತಾಳೆ. ವೆರಿ ಸೂನ್ ಮಾರ್ಗಯ್ಯಸ್ ಎಲ್ಡರ್ ಬ್ರದರ್ ಕ್ಲೈಮ್ಸ್ ದ ಲ್ಯಾವೆಟ್ರಿ ವಾಲ್ ಹತ್ತಿ ಪ್ಯಾರಾಪೆಟ್ ಆಫ್ ದ ವಾಲ್ ಬಾವಿ ಕಟ್ಟೆಯನ್ನು ಹತ್ತಿ ಜಂಪ್ಸ್ ಇಂಟು ದ ಬ್ಯಾಕ್ ಯಾರ್ಡ್. ಇತ್ಲಿಗೆ ಜಂಪ್ ಮಾಡಿ ಆ್ಯಂಡ್ ಈಸ್ ಇನ್ ಎ ಮಿನಿಟ್ ಬೈ ಸೈಡ್. 1 ನಿಮಿಷದಲ್ಲಿ ಅವ್ರ ಪಕ್ಕ ಇರ್ತಾರೆ. ಹಿ ಆಸ್ ಮಾರ್ಗಯ್ಯ, ಬ್ರದರ್ ವಾಟ್ ಈಸ್ ದಿಸ್, ವಾಟ್ ಈಸ್ ಕಮ್ ಓವರ್ ಯು. ಏನಪ್ಪ ತಮ್ಮ, ಏನಯ್ಯ ಇದಾಯಿತು, ಈ ಥರ ಆಯಿತು, ಏನಾಯಿತು ನಿನಗೆ. ಮಾರ್ಗಯ್ಯ ಟೆಲ್ಸ್ ಹಿಮ್ ದಟ್ ಹಿ ಈಸ್ ಟಯರ್ಡ್ ಆ್ಯಂಡ್ ರಿಕ್ವೆಸ್ಟ್ ಹಿಮ್ ಟು ಸೆಂಡ್ ಫಾರ್ ದ ಪೊಲೀಸ್. ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಅಣ್ಣ, ಪೊಲೀಸಿಗೆ ಹೇಳಿ ಕಳಿಸಿ. ಬಿಫೋರ್ ದೆ ಮಾಪ್ ದಿಸ್ ಹೌಸ್. ಈ ಮನೆಗೆ ಮುತ್ತಿಗೆ ಹಾಕ್ಬಿಡ್ತಾರೆ. ಹಿ ಈಸ್ ಅಫ್ರೇಡ್ ದಟ್ ದೇ ವಿಲ್ ಕಿಲ್ ದೆಮ್. ಕೊಂದುಬಿಡ್ತಾರೆ ನಮ್ಮನ್ನ. ಸೆಟ್ ದ ಹೌಸ್ ಆನ್ ಫೈರ್. ಬೆಂಕಿ ಹಚ್ಬಿಡ್ತಾರೆ ಮನೆಗೆ. ಹಿಸ್ ಬ್ರದರ್ ಆಸ್ ಹಿಮ್ ಇಫ್ ಹಿ ಸ್ಟಿಲ್ ಓಸ್ ಮನಿ ಟು ಆಲ್ ಆಫ್ ದೆಮ್. ಬೆಳಗ್ಗೆಯಿಂದ ದುಡ್ಡು ಕೊಟ್ಟಿದ್ಯಾ, ಇನ್ನೂ ನೀನು ಇವ್ರಿಗೆಲ್ಲ ದುಡ್ಡು ಕೊಡಬೇಕಾ. ಮಾರ್ಗಯ್ಯ ರಿಪ್ಲೈಸ್ ದಟ್ ಹಿ ಓಸ್ ಟು ಆಲ್ ಆಫ್ ದೆಮ್. ಹೌದು, ಎಲ್ರಿಗೂ. ಆ್ಯಂಡ್ ಮೆನಿ ಮೋರ್ ಅನ್ಸೀನ್. ಇನ್ನೂ ಗೊತ್ತಿಲ್ಲದವ್ರಿಗೆ, ಕಾಣಿಸ್ತಿಲ್ಲ ಕೆಲವರೆಲ್ಲ, ಅವರು ಎಲ್ಲ ಬರ್ತಾರೆ. ಆ್ಯಂಡ್ ಮೋರ್ ಆಫ್ ದೆಮ್ ವಿಲ್ ಕಮ್ ದ ನೆಕ್ಸ್ಟ್ ಡೇ. ಇನ್ನೂ ಹೆಚ್ಚು ಜನ ನಾಳೆಗೆ ಬರ್ತಾರೆ. ಹಿ ರಿಕ್ವೆಸ್ಟ್ ಹಿಮ್ ಒನ್ಸ್ ಅಗೇನ್ ಟು ಗೆಟ್ ಹಿಮ್ ದ ಪೊಲೀಸ್ ಟು ಸೇವ್ ದೆಮ್. ದಯವಿಟ್ಟು ಪೊಲೀಸ್ನ ಕರಿ, ನನ್ನ ಉಳಿಸು. ಆ್ಯಂಡ್ ಬ್ರಿಂಗ್ ಎ ಲಾಯರ್ನ ಕರ್ಕೊಂಬ. ಬಿಕಾಸ್ ಹಿ ಈಸ್ ಫೈಲಿಂಗ್ ಇನ್ಸಾಲ್ವೆನ್ಸಿ ಅಟ್ ಒನ್ಸ್. ನಾನು ಇನ್ಸಾಲ್ವೆನ್ಸಿ ತೊಗೊಂಡ್ಬಿಡ್ತೀನಿ. ಇನ್ಸಾಲ್ವೆನ್ಸಿ ಅಂದರೆ ಪಾಪರ್ ಚೀಟಿ ಆಗಿದ್ದೀನಿ, ಸಾಲ ಕಟ್ಟೋಕ್ಕಾಗಲ್ಲ, ಆಸ್ತಿನ ಮಟ್ಟಗೋಲು ಹಾಕ್ಕೊಳ್ಳಿ ಅಂತ ಫೈಲ್ ಮಾಡಿಬಿಡೋದು, ಅರ್ಜಿ ಬರ್ಕೊಟ್ಬಿಡೋದು. ಹಿಸ್ ಬ್ರದರ್ ಟೆಲ್ಸ್ ಹಿಮ್ ಟು ಥಿಂಕ್ ಆಫ್ ಹಿಸ್ ಫ್ಯಾಮಿಲಿ ರೆಪ್ಯುಟೇಷನ್. ಕುಟುಂಬದ ಮರ್ಯಾದೆ ಏನಾಗುತ್ತೆ ಯೋಚನೆ ಮಾಡು. ಮಾರ್ಗಯ್ಯ ಸೇಸ್ ದಟ್ ದರ್ ಇಸ್ ನೋ ಅದರ್ ವೇ. ಬೇರೆ ದಾರಿನೇ ಇಲ್ಲ ಔಟ್. ಆ್ಯಂಡ್ ರಿಕ್ವೆಸ್ಟ್ ಹಿಮ್ ಟು ರನ್. ಪ್ಲೀಸ್ ಓಡೋಗಣ್ಣ. ಹಿಸ್ ಬ್ರದರ್ ರನ್ಸ್ ಟು ಮೀನಾಕ್ಷಿ ಹೂ ಇಸ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಸಾಬಿಂಗ್. ಮೀನಾಕ್ಷಿ ಬಿಕ್ಲಿಸ್ತಾ ನಿಂತಿದ್ದಾಳೆ ಬಾಗ್ಲ ಹತ್ರ. ಅಲ್ಲಿ ಹೋಗ್ತಾ ಟೆಲ್ಸ್ ಹರ್ ಟು ಗಿವ್ ಹಿಮ್ ಸಮಥಿಂಗ್. ಏನೋ ಕೊಡಮ್ಮ ತಿನ್ನೋಕ್ಕೆ. ಶಿ ಸೇಸ್ ದಟ್ ದರ್ ಇಸ್ ನೋ ಮಿಲ್ಕ್ ಇನ್ ದ ಹೌಸ್. ಹಾಲಿಲ್ಲ ಬಾವ. ದ ಮಿಲ್ಕ್ ಮ್ಯಾನ್ ಕ್ಯಾನ್ ನಾಟ್ ಕಮ್ ಇನ್. ಹಾಲು ಮನುಷ್ಯ ಮನೆಯೊಳಗೆ ಬರೋಕ್ಕಾಗ್ತಿಲ್ಲ. ದೆರ್ ಈಸ್ ನಥಿಂಗ್ ಇನ್ ದ ಹೌಸ್. ಮನೆಯಲ್ಲೂ ಏನೂ ಇಲ್ಲ. ವಿ ಹ್ಯಾವ್ ಬಿನ್ ಶಟ್ ಅಪ್ ಹಿಯರ್ ಸಿನ್ಸ್ ದ ಮಾರ್ನಿಂಗ್. ಬೆಳಗಿಂದ ಇಲ್ಲಿ ನಮ್ಮನ್ನು ಕೂಡಾಕ್ಬಿಟ್ಟಿದ್ದಾರೆ. ಹಿ ಇಮಿಡಿಯೇಟ್ಲಿ ರಶಸ್ ಅವೇ ಆ್ಯಂಡ್ ರಿಟರ್ನ್ ಸೂನ್ ಕ್ಯಾರಿಯಿಂಗ್ ಎ ವೆಸಲ್ ಫುಲ್ ಆಫ್ ಕಾಫಿ ಆ್ಯಂಡ್ ಸಮಥಿಂಗ್ ಟು ಈಟ್. ತಿನ್ನೋಕೆ ಸ್ವಲ್ಪ ಏನೋ ತೊಗೊಂಡು, ಕಾಫಿನೂ ತೊಗೊಂಡು ಬರ್ತಾರೆ. ಹಿ ಟೆಲ್ಸ್ ಹರ್ ಟು ಗಿವ್ ಹಿಮ್ ಸಮಥಿಂಗ್. ಕೊಡೋವ್ರಿಗೆ ಏನಾರು. ಆ್ಯಂಡ್ ಆಲ್ಸೋ ದಟ್ ಹರ್ ಸಿಸ್ಟರ್ ಇನ್ ಲಾ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್ ಕುಕಿಂಗ್ ಆ್ಯಂಡ್ ವಿಲ್ ಸೆಂಡ್ ಹರ್ ಫುಡ್. ಈಗ ತಾನೇ ನಿಮ್ಮ ಅತ್ತಿಗೆ ಅಡುಗೆ ಮಾಡ್ತಿದ್ದಾಳೆ, ಕಳಿಸ್ತಾಳೆ ಅಂತ ಹೇಳ್ತಾನೆ. ಹಿ ಅಶ್ಯೂಸ್ ಹರ್ ದಟ್ ಹಿ ವಿಲ್ ಬ್ರಿಂಗ್ ದ ಪೊಲೀಸ್ ಆ್ಯಂಡ್ ಲಾಯರ್. ನಾನು ಪೊಲೀಸ್ ಲಾಯರ್ ಇಬ್ಬರನ್ನೂ ಕರ್ಕೊಂಬರ್ತೀನಿ. ಆ್ಯಂಡ್ ಐ ವಿಲ್ ಡೂ ಎವ್ರಿಥಿಂಗ್ ಟು ಎಕ್ಸೆಂಪ್ಟ್ ದಿಸ್ ಹೌಸ್ ಅಟ್ಲೀಸ್ಟ್ ಫ್ರಮ್ ದಿಸ್ ಶೆಡ್ಯೂಲ್. ಈ ಮನೇನ ಹೇಗಾರು ಆ ಶೆಡ್ಯೂಲಿಂದ ಉಳಿಸ್ತೀನಿ ನಾನು. ದಿಸ್ ಈಸ್ ಇನ್ಎಲಿಯನೇಬಲ್ ಪ್ರಾಪರ್ಟಿ ಆ್ಯಂಡ್ ದೇ ಕ್ಯಾನ್ ನಾಟ್ ಅಟ್ಯಾಚ್ ದಿಸ್. ಇದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ. ಇದನ್ನು ಅದಕ್ಕೆ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಈ ರಶಸ್ ಬ್ಯಾಕ್ ಟು ದ ಬ್ಯಾಕ್ ಯಾರ್ಡ್. ಮತ್ತು ಇಂದು ಕೋಡೋಗ್ತಾರೆ ಇತ್ಲಿಗೆ. ಇಟ್ ಟೇಕ್ಸ್ 3 to 4 months ಟು ಸೆಟಲ್ ದ ಇಶ್ಯೂ. ಹೀಗೆ ಕೊನೆಗೂ ಮಾರ್ಗೇನ್ಗೆ 3-4 ತಿಂಗಳು ಬೇಕಾಯಿತು ಎಲ್ಲ ಇಶ್ಯೂ ಸೆಟ್ಲ್ ಮಾಡೋಕ್ಕೆ. ಡೇಸ್ ಆರ್ ಸ್ಪೆಂಟ್ ಅಟೆಂಡಿಂಗ್ ಕೋರ್ಟ್ಸ್. ಈ 3-4 ತಿಂಗಳು ಮಾಡಿದ್ದು ಮಾರ್ಗ ಇಷ್ಟೇ. ಕೋರ್ಟ್ಗೆ ಹೋಗೋದು, ಲಾಯರ್ಸ್ ನೋಡೋದು, ಇನ್ವೆಂಟ್ರೀಸ್ ಅಂದರೆ ತಪಶೀಲು ಪಟ್ಟಿ ರೆಡಿ ಮಾಡೋದು, ಏನೇನು ಆಸ್ತಿ ಯಾರಿಗೆ ಸಾಲ ಕೊಡಬೇಕು ಆ ರೀತಿ. ಆ್ಯಂಡ್ ಸೊ ಆನ್ ಆ್ಯಂಡ್ ಸೊ ಫೋರ್ತ್. ಮಾರ್ಗಯ್ಯ ಫೀಲ್ಸ್ ದಟ್ ಹಿ ಹ್ಯಾಸ್ ಲಾಸ್ಟ್ ಆಲ್ ರೈಟ್ ಟು ಪರ್ಸ್ನಲ್ ಲೈಫ್. ನನ್ನ ಪರ್ಸ್ನಲ್ ಲೈಫನ್ನು, ವೈಯಕ್ತಿಕ ಜೀವನನೇ ನನಗೆ ಇಲ್ದಂಗೆ ಆಯ್ತಲ್ಲ ಅಂತ ಭಾಳ ದುಃಖ ಪಡ್ತಾನೆ. Margaya often speculates what would have become of him if he had started back home after speaking to his daughter-in-law a little earlier. ಅವತ್ತು ನನ್ನ ಸೊಸೆ ಜೊತೆ ಸ್ವಲ್ಪ ಬೇಗ ಮಾತಾಡಿ ಹೊರಟ್ಬಿಟ್ಟಿದ್ರೆ ಏನಾಗ್ತಿತ್ತು. ಆ್ಯಂಡ್ ಮಿಸ್ ಡಾಕ್ಟರ್ ಪಾಲ್ಸ್ ಆಸ್ಟ್ ಇನ್ ದಟ್ ನೈಟ್. ಡಾಕ್ಟರ್ ಪಾಲ್ದ ಕಾರ್ ಬಂದು ನಿಲ್ದರೆ ಏನಾಗ್ತಿತ್ತು, ಮಿಸ್ ಮಾಡ್ಕೊಂಡಿದ್ರೆ. ಆರ್ ಇಫ್ ಹಿ ಹ್ಯಾಡ್ ರಿಮೈನ್ಡ್ ಇನ್ ದ ಶ್ಯಾಡೋಸ್. ಅಥವಾ ಕಾರ್ ಬಂದಾಗ ನಾನು ಮರೇಲಿ ನಿಂತ್ಕೊಂಡ್ಬಿಟ್ಟು
ಆ್ಯಂಡ್ ಹ್ಯಾಡ್ ಅಲೋಡ್ ಪಾಲ್ ಟು ಗೋ ಆಫ್ಟರ್ ಡ್ರಾಪಿಂಗ್ ಬಾಲುನ ಡ್ರಾಪ್ ಮಾಡಿ ಹೊಟ್ಟೋಗೋಕ್ಕೆ ಅವಕಾಶ ಕೊಟ್ಟು whom he might probably have tackled with more diplomacy. ಡಾಕ್ಟರ್ ಪಾಲ್ ಹೋದ್ಮೇಲೆ ಬಾಲುಗೆ ತುಂಬ ಚತುರತೆಯಿಂದ ಡಿಪ್ಲೊಮೆಸಿ ವ್ಯವಹಾರ ಚತುರತೆಯಿಂದ ನಾನು ವ್ಯವಹರಿಸಿದರೆ ಬಾಲು ಜೊತೆ ಏನಾಗ್ತಿತ್ತು, ಅಥವಾ he might even have shared his property with ಬಾಲು as he demanded. ಬಾಲು ಡಿಮ್ಯಾಂಡ್ ಮಾಡಿದಾಗ ಪ್ರಾಪರ್ಟಿ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು, ದಟ್ ವುಡ್ ಹ್ಯಾವ್ ಸೇವ್ಡ್ ಹಿಮ್ ಅಟ್ ಲೀಸ್ಟ್ ದ ರೆಸ್ಟ್ ಆಫ್ ಇಟ್. ಬಾಲಿಗೆ ಹೋಗೋ ಆಸ್ತಿ ಹೋಗ್ತಿತ್ತು, ಉಳಿದ ಆಸ್ತಿ ನಂಗೆ ಉಳ್ಕೊತಾಯಿತ್ತು ಗಲಾಟೆ ಆಗಿಲ್ಲ ಅಂದಿದ್ರೆ. ಆ್ಯಂಡ್ ಪ್ರಿವೆಂಟೆಡ್ ಡಾಕ್ಟರ್ ಪಾಲ್ ಫ್ರಮ್ ಡೂಯಿಂಗ್ ವಾಟ್ ಹಿ ಡಿಡ್. ಡಾಕ್ಟರ್ ಪಾಲ್ ಇದೆಲ್ಲ ಮಾಡೋಕ್ಕೆ ಅವಕಾಶ ಸಿಗ್ತಿರಲಿಲ್ಲ. ಆಫ್ಟರ್ ಆಲ್ ದಿಸ್ ಮಾರ್ಗಯ್ಯ ರಿಲ್ಯಾಕ್ಸಸ್ ಕಂಪ್ಲೀಟ್ಲಿ. ಇದೆಲ್ಲ ಆದಮೇಲೆ ಮಾರ್ಗಯ್ಯ ರಿಲ್ಯಾಕ್ಸ್ ಮಾಡ್ಕೋತಾನೆ. ಹಿ ಲೇಸ್ ಆನ್ ಎ ಮ್ಯಾಟ್ ವಿತ್ ಈಸ್ ಐಸ್ ಕ್ಲೋಸ್ಡ್, ಹಿಸ್ ವೈಫ್ ಇನ್ ದ ಕಿಚನ್. ಇದೆಲ್ಲ ಯೋಚನೆ ಮಾಡ್ತಾ ಹಾಗೆ ರಿಲ್ಯಾಕ್ಸ್ ಮಾಡಿ ಮಲಗಿರುವಾಗ ಹೆಂಡತಿ ಕಿಚನಲ್ಲಿದ್ದಾಳೆ. ಎ ಜಟ್ಕಾ ಸ್ಟಾಪ್ಸ್ ಔಟ್ಸೈಡ್ ಆ್ಯಂಡ್ ಎ ಸನ್ ಎಂಟರ್ಸ್ ಫಾಲೋಡ್ ಬೈ ಹಿಸ್ ವೈಫ್. ಒಂದು ಜಟ್ಕಾ ನಿಂತ್ಕೊಳ್ಳುತ್ತೆ, ಮಗ ಅವನ ಹೆಂಡತಿ, ಆ ಹೆಂಡತಿ ಕ್ಯಾರಿಯಿಂಗ್ ದ ಇನ್ಫ್ಯಾಂಟ್ ಆನ್ ಹರ್ ಆರ್ಮ್, ಆ ಮಗುವನ್ನು ತೋಳಲ್ಲಿ ಹಿಡ್ಕೊಂಬಂದಿದ್ದಾಳೆ. ದ ಜಟ್ಕಾ ಮ್ಯಾನ್ ಬ್ರಿಂಗ್ಸ್ ಇನ್ ಎ ಕಪಲ್ ಆಫ್ ಟ್ರಂಕ್ಸ್ ಆ್ಯಂಡ್ ಬೆಡ್ಸ್ ಆ್ಯಂಡ್ ಪ್ಲೇಸಸ್ ದೆಮ್ ಇನ್ ದ ಹಾಲ್. ಜಟ್ಕಾ ಮ್ಯಾನು ಟ್ರಂಕ್ ಮತ್ತು ಬೆಡ್ಸನ್ನು ತೊಗೊಂಬಂದು ಹಾಲಲ್ಲಿ ಇಟ್ಟು ಹೋಗ್ತಾನೆ. ಮಾರ್ಗಯ್ಯ ಕ್ಲಚಸ್ ದ ಬೇಬಿ ಟು ಹಿಸ್ ಬಾಸ್. ಮಾರ್ಗಯ್ಯ ಮಗುನ ಎತ್ಕೋತಾನೆ. ಹಿಸ್ ಡಾಟರ್ ಇನ್ ಲಾ ಗೋಸ್ ಇನ್ ಟು ದ ಕಿಚನ್. ಸೊಸೆ ಅಡುಗೆ ಮನೆಗೆ ಹೋಗ್ತಾಳೆ. ಬಾಲು ಸ್ಟ್ಯಾಂಡ್ಸ್ ಅಬೌಟ್ ಅನ್ಸರ್ಟನ್ಲಿ ಅಡ್ವರ್ಬ್. ಏನು ಮಾಡಬೇಕು ಗೊತ್ತಾಗಲ್ಲ ಬಾಲು ಅನ್ಸರ್ಟನ್ನಾಗ ನಿಶ್ಚಿತವಾಗಿ ನಿಂತ್ಕೊಳ್ತಾನೆ. ಮಾರ್ಗಯ್ಯ ಡಸ್ ನಾಟ್ ಸ್ಪೀಕ್ ಟು ಹಿಮ್ ಫಾರ್ ಎ ಲಾಂಗ್ ಟೈಮ್. ಮಾರ್ಗಯ್ಯ ಅವನ ಜೊತೆ ಹೆಚ್ಚು ಕಾಲದಿಂದ ಹೆಚ್ಚು ಕಾಲ ಮಾತಾಡಲ್ಲ, ಸೈಲೆಂಟಾಗಿ ಕೂತ್ಕೋತಾನೆ. ಬಾಲು ಸ್ಟ್ಯಾಂಡ್ಸ್ ಇನ್ ದ ಪ್ಯಾಸೇಜ್ ಅನ್ಡಿಸೈಡೆಡ್ ವಾಟ್ ಹಿ ಶುಡ್ ಡು. ಬಾಲು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಪ್ಯಾಸೇಜಲ್ಲಿ ನಿಂತ್ಕೊಂಡಿದ್ದಾನೆ. ಎ ಫೀಲಿಂಗ್ ಆಫ್ ಪಿಟಿ ಓವರ್ಕಮ್ಸ್ ಮಾರ್ಗಯ್ಯ. ತಂದೆ ಮಗನ ಮೇಲೆ ಕರುಣೆ ಉಕ್ಕಿ ಬರುತ್ತೆ. ಬಾಲು ಹ್ಯಾಸ್ ಲಾಸ್ಟ್ ದ ಲುಕ್ ಆಫ್ ಕಾನ್ಫಿಡೆನ್ಸ್. ಬಾಲು ಮುಖದಲ್ಲಿ ಈಗ ಕಾನ್ಫಿಡೆನ್ಸ್, ಆ ಆತ್ಮವಿಶ್ವಾಸನೇ ಇಲ್ಲ. ದ ರೇಡಿಯನ್ಸ್ ದಟ್ ಶೋನ್ ಆನ್ ಇಸ್ ಫೇಸ್ ಬಿಫೋರ್ ವೆನ್ ದೆರ್ ವಾಸ್ ಮನಿ ಇನ್ ದ ಬ್ಯಾಕ್ಗ್ರೌಂಡ್. ದುಡ್ಡಿನ ಹಿನ್ನೆಲೆ ಇದ್ದಾಗ, ಕೈ ತುಂಬ ದುಡ್ಡು ಇಡುವಾಗ ಮುಖದಲ್ಲಿದ್ದಂಥ ಕಳೆ ಇಲ್ಲ ಈಗ. ಹಿ ಲುಕ್ಸ್ ಜಸ್ಟ್ ಡಲ್ ಆ್ಯಂಡ್ ಪಝಲ್ಡ್. ತುಂಬ ಡಲ್ಲಾಗಿ ಕಾಣ್ತಿದ್ದಾನೆ, ಕನ್ಫ್ಯೂಸ್ಡ್ ಆಗಿದ್ದಾನೆ. ಮಾರ್ಗಯ್ಯ ಕೀಪ್ಸ್ ಲುಕಿಂಗ್ ಅಟ್ ಹಿಸ್ ಸನ್. ಮಾರ್ಗಯ್ಯ ಮಗನ್ನೇ ನೋಡ್ತಾ ಇದ್ದಾನೆ. ಬಾಲು ಥಿಂಕ್ಸ್ ಇಟ್ ಈಸ್ ದ ರೈಟ್ ಟೈಮ್ ಟು ಸ್ಪೀಕ್. ಮಾತಾಡ್ತಾನೆ. ಐ ಹ್ಯಾವ್ ಕಮ್ ಅವೇ, ನಾನು ಬಂದುಬಿಟ್ಟೆ. ದೇ ಹ್ಯಾವ್ ಅಟ್ಯಾಚ್ಡ್ ದ ಹೌಸ್. ಆ ಮನೇನೂ ಅಟ್ಯಾಚ್ ಮಾಡಿಕೊಂಡ್ರು ಲೋನ್ಗೆ. ವಿತ್ ದ ಫರ್ನಿಚರ್ ಆ್ಯಂಡ್ ಆಲ್ ದ ಅದರ್ ಥಿಂಗ್ಸ್. ಮಾರ್ಗಯ್ಯ ಫರ್ನಿಚರು ಎಲ್ಲನೂ ಅಟ್ಯಾಚ್ ಮಾಡ್ಕೊಂಬಿಟ್ರ. ಬಾಲು ಸೇಸ್ ದಟ್ ಇಟ್ ವಾಸ್ ಡಿಫಿಕಲ್ಟ್ ಟು ಕಮ್ ಔಟ್ ಈವನ್ ವಿತ್ ದರ್ ಕ್ಲಾತ್ಸ್. ಬಟ್ಟೆ ಕೂಡ ತೊಗೊಂಬರೋದು ಕಷ್ಟ ಆಯಿತು. ಆ್ಯಂಡ್ ಬೃಂದಾಸ್ ಜ್ಯುವೆಲ್ರಿ, ಬೃಂದಾನ ಒಡವೆ ಕೂಡ ತೊಗೊಂಬರೋದು ಕಷ್ಟ ಆಯಿತು. ದ ಡಿಮ್ಯಾಂಡೆಡ್ ಎ ಲಿಸ್ಟ್ ಬರ್ಕೊಡಿ ಅಂತಂದರು, ಏನೇನು ತೊಗೊಂಡೋಗ್ತಾ ಇದ್ದೀರಾ ಅಂತ. ಮಾರ್ಗಯ್ಯ ಸೇಸ್ ದಟ್ ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್. ನಾನು ಇದು ನಿರೀಕ್ಷೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಬಾಲು ಅಪ್ರೋಚಸ್ ಮಾರ್ಗಯ್ಯ ಆ್ಯಂಡ್ ಸಿಟ್ಸ್ ಬಿಸೈಡ್ ಹಿಮ್. ಮಾರ್ಗಯ್ಯ ಕರೀತಾನೆ, ಬಾಲು ಕುತ್ಕೋತಾನೆ. ಮಾರ್ಗಯ್ಯ ಪುಟ್ಸ್ ಹಿಸ್ ಆರ್ಮ್ ಅರೌಂಡ್ ಹಿಮ್ ಆ್ಯಂಡ್ ಚೋಸ್ ಹಿಮ್ ಹಿಸ್ ಟಿನ್ ಬಾಕ್ಸ್. ಅವನು ಸುತ್ತ ಕೈ ಹಾಕಿ, ನೋಡು ಬಾಲು, ಇದು ನನ್ನ ಟಿನ್ ಬಾಕ್ಸ್. ಆ್ಯಂಡ್ ಸೇಸ್ ದಟ್ ಹಿ ಹ್ಯಾಸ್ ಮ್ಯಾನೇಜ್ ಟು ಗೆಟ್ ಇಟ್ ಔಟ್ ಅಗೇನ್. ಮತ್ತೆ ಅದನ್ನು ಕೆಳಗಡೆ ಔಸಿಟ್ಬಿಟ್ಟಿದ್ದೆ, ತೆಗೆದೆ ಈಗ ಆಚೆಗೆ. ಇಟ್ಸ್ ಕಂಟೆಂಟ್ಸ್ ಆರ್ ಇಂಟ್ಯಾಕ್ಟ್. ಅದರೊಳಗಡೆ ಇರೋ ವಸ್ತುಗಳೆಲ್ಲ ಹಾಗೇ ಇದೆ, ಇಂಟ್ಯಾಕ್ಟ್ ಆಗಿದೆ, ಏನೂ ಕೆಟ್ಟಿಲ್ಲ. ಈ ಹ್ಯಾಡ್ ಲೆಫ್ಟ್ ದೆಮ್ ಇಯರ್ಸ್ ಎಗೋ. ಎಷ್ಟೋ ವರ್ಷಗಳಿಂದ ಹೆಂಗೆ ಬಿಟ್ಟಿದ್ನ ಹಾಗೆ ಇದೆ. ಎ ಪೆನ್, ಒಂದು ಪೆನ್ ಇದೆ, ಅನ್ ಇಂಕ್ ಬಾಟಲ್ ಅಂತ ಹೇಳ್ತಾನೆ. ಹಿ ಟೆಲ್ಸ್ ಬಾಲು ಟು ಟೇಕ್ ದಟ್, ತಗೋ ಅದನ್ನು. ಬಿಕಾಸ್ ಹಿ ಹ್ಯಾಸ್ ಆಸ್ಕ್ಡ್ ಫಾರ್ ಹಿಸ್ ಪ್ರಾಪರ್ಟಿ ಬೇಕು ಅಂದಿದ್ದಲ್ಲಪ್ಪ, ತಗೋ. ಆ್ಯಂಡ್ ಇಟ್ ಈಸ್ ಹಿಸ್ ಪ್ರಾಪರ್ಟಿ, ಇದೇ ನನ್ನ ಪ್ರಾಪರ್ಟಿ. ಹಿ ಟೆಲ್ಸ್ ಹಿಮ್ ಟು ಹ್ಯಾವ್ ಅನ್ ಅರ್ಲಿ ಮೀಲ್. ಬೆಳಗ್ಗೆ ಎದ್ದು ಬೇಗ ಊಟ ಮಾಡು ದ ನೆಕ್ಸ್ಟ್ ಡೇ. ಆ್ಯಂಡ್ ಗೋ ಟು ದ ಬ್ಯಾನಿಯನ್ ಟ್ರೀ. ಅಲ್ಲಿ ಬ್ಯಾನಿಯನ್ ಟ್ರೀ ಹತ್ರ ಹೋಗು, ಇನ್ ಫ್ರಂಟ್ ಆಫ್ ದ ಕೋಆಪ್ರೇಟಿವ್ ಬ್ಯಾಂಕ್ ಎದುರುಗಡೆ ಇದೆಯಲ್ಲ ಬ್ಯಾನಿಯನ್ ಟ್ರೀ, ಅಲ್ಲಿಗೆ ಹೋಗು. ಅಂದ ಹಿ ಹೋಪ್ಸ್ ದಟ್ ದ ಟ್ರೀ ಈಸ್ ಸ್ಟಿಲ್ ದೇರ್. ಮರ ಇನ್ನೂ ಅಲ್ಲೇ ಇರ್ಬೋದು. ದಟ್ ಈಸ್ ಆಲ್ ಹಿ ಕ್ಯಾನ್ ಸೇ. ಅಷ್ಟೇ ನಾನು ನಿಂಗೆ ಹೇಳೋಕ್ಕಾಗೋದು. ಆ್ಯಂಡ್ ಎನಿಥಿಂಗ್ ಮೇ ಹ್ಯಾಪನ್ ದೇರ್ ಆಫ್ಟರ್. ಅದಾದ್ಮೇಲೆ ಅಲ್ಲಿಂದ ಆಚೆಗೆ ಏನು ಬೇಕಾದ್ರೂ ಆಗ್ಬೋದು, ಏನು ಹೇಳೋಕ್ಕಾಗಲ್ಲ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಹಿ ಸೇಸ್ ದಟ್ ಹಿ ಈಸ್ ಶೋಯಿಂಗ್ ಹಿಮ್ ಎ ವೇ ಆ್ಯಂಡ್ ಆಸ್ ಇಫ್ ಹಿ ವಿಲ್ ಫಾಲೋ ಇಟ್. ನೋಡು, ಐ ಆಮ್ ಶೋಯಿಂಗ್ ಯು ದ ವೇ. ಎಲ್ಲರಿಗೂ ಊರಿಗೆಲ್ಲ ದಾರಿ ತೋರಿಸ್ತಿದ್ದೆ, ಈಗ ಮಗನಿಗೆ ಶೋಯಿಂಗ್ ಹಿಮ್ ದ ವೇ. ಮಾರ್ಗ ಪ್ಲೇಸ್ ಅಯ್ಯ ಒನ್ ಹೂ ಶೋಸ್ ದ ವೇ. ದಾರಿ ತೋರಿಸ್ತಾ ಇದ್ದೀನಿ, ನಾನು ತೋರಿಸೋ ದಾರಿಲಿ ಹೋಗ್ತೀಯಾ? ಬಾಲು ಸ್ಟ್ಯಾಂಡ್ಸ್ ರುಮಿನೇಟಿಂಗ್. ಯೋಚನೆ ಮಾಡ್ತಾ ಕ್ಯಾಲ್ಕುಲೇಷನ್ ಆಗ್ತಾ ನಿಂತ್ಕೋತಾನೆ. ಆ್ಯಂಡ್ ಆಸ್ ಹೌ ಕೆನ್ ಐ ಗೋ ಅಂಡ್ ಸಿಟ್ ದೇರ್. ನಾನು ಅಲ್ಲೋಗಿ ಹೆಂಗೆ ಕೂತ್ಕೊಳ್ಳಿ? ವಾಟ್ ವಿಲ್ ಪೀಪಲ್ ಥಿಂಕ್. ಜನ ಏನು ತಿಳ್ಕೊತಾರೆ ಪೆಟ್ಟಿಗೆ ಇಟ್ಕೊಂಡಾಗ ಮದ ಕೆಳಗಡೆ ಕೂತ್ಕೊಂಡ್ರೆ? ಮಾರ್ಗಯ್ಯ ಸೇಸ್ ವೆರಿ ವೆಲ್ ದೆನ್, ಆಯ್ತು ಬಿಡು.
ಇಫ್ ಯು ಆರ್ ನಾಟ್ ಗೋಯಿಂಗ್ ಐ ಆಮ್ ಗೋಯಿಂಗ್ ಆನ್ ವಿತ್ ಇಟ್. ನೀನು ಹೋಗಿಲ್ಲ ಅಂದರೆ ನಾನು ಹೋಗ್ತೀನಿ. ಆ್ಯಸ್ ಸೂನ್ ಆಸ್ ಐ ಆಮ್ ಏಬಲ್ ಟು ಲೀವ್ ದಿಸ್ ಬೆಡ್. ಹಾಸಿಗೆ ಹಿಡ್ದಿದ್ದೀನಿ, ಕಾಯಿಲೆ ಹುಷಾರಾದ ತಕ್ಷಣ ನಾನೇ ಹೋಗ್ತೀನಿ ಬಿಡು. ಹಿ ಟೇಕ್ಸ್ ಬಾಲುಸನ್ ಆ್ಯಂಡ್ ಸೇಸ್ ಐ ವಿಲ್ ಪ್ಲೇ ವಿತ್ ಹಿಮ್. ಈ ಮಗು ಜೊತೆ ಆಟ ಆಡ್ತೀನಿ. ಲೈಫ್ ಹ್ಯಾಸ್ ಬಿನ್ ಟೂ ಡಲ್ ವಿತೌಟ್ ಹಿಮ್ ಇನ್ ದಿಸ್ ಹೌಸ್. ಇವನಿಲ್ಲದೆ ಮನೆ ಜೀವನ ಎಲ್ಲ ಬೋರ್ ಆಗಿಬಿಟ್ಟಿತ್ತು, ಡಲ್ ಆಗಿಬಿಟ್ಟಿತ್ತು, ಮಂಕಾಗ್ಬಿಟ್ಟಿತ್ತು ಅಂತ ಮಗುನ ಎತ್ಕೊಂಡು ಆಟ ಆಡ್ತಾನೆ. ನೋಡಿ, ಮಾರ್ಗಯ್ಯ ತನ್ನ ಜೀವನ ಪೂರ್ತಿ ದುಡ್ದ ಮಗನಿಗೋಸ್ಕರ ಶ್ರೀಮಂತ ಆಗಬೇಕಾದ ಕೊನೆಗೆ ಮಗನ ಜೀವನದ ಒಳಿತಿಗಾಗಿ ಏನೋ ಮಾಡೋಕ್ಕೋಗಿ ಜೀವನ ಪೂರ್ತಿ ಎಡವಟ್ಟಾಗೋಯ್ತು. ತನಗಾಗಿ ಯಾವುದೇ ವೈಯಕ್ತಿಕ ಕೌಟುಂಬಿಕ ಜೀವನನ ಮಾರ್ಗಯ್ಯ ಅನುಭವಿಸಿಲ್ಲ. ಕೊನೆಗೂ ಅವನ ಜೀವನ ಎಲ್ಲಿ ಶುರುವಾಗಿತ್ತೋ ಅಲ್ಲಿನೇ ಮತ್ತೆ ಬರಬೇಕಾಗತ್ತೆ. ಆಗ ಯೌವನ ಇತ್ತು ಮಾರ್ಗಯ್ಯನಿಗೆ, ಈಗ ಮುದುಕ ಆಗಿದ್ದಾನೆ. ಆಗ ಇಬ್ಬರೇ ಇದ್ದರು, ಗಂಡ ಹೆಂಡತಿ ಮತ್ತು ಬಾಲು ಚಿಕ್ಕವನು. ಈಗ ಬಾಲು ಮಗು ಮತ್ತು ಅವನ ಹೆಂಡತಿ, ಇಷ್ಟು ಜನ ನೋಡ್ಕೋಬೇಕು ಮಾರ್ಗಯ್ಯ. ಸೊ ಇದೇ ಕಾದಂಬರಿಯ ಒಂದು ಅಂತ್ಯ ಭಾಗ. ಈ ಸೆಷನ್ ಅರ್ಥ ಆಯಿತು ಅನ್ಕೋತೀನಿ. ಎಲ್ಲರೂ ಮತ್ತೆ ಮೊದಲಿಂದ ಇಲ್ಲಿಯ ತನಕ ಎಲ್ಲ ವಿಡಿಯೋಗಳನ್ನ ನೋಡಿ. ಇಡೀ ಕಾದಂಬರಿನ ನಾನು ನಿಮಗೋಸ್ಕರ ಘಟನೆಯನ್ನು ವಿಂಗಡಿಸಿ ಪ್ರತ್ಯೇಕವಾಗಿ ಒಂದು ಸೆಷನನ್ನು ಮಾಡಿ ಇಲ್ಲಿ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಮತ್ತೊಮ್ಮೆ ವಿಡಿಯೋಗಳನ್ನ ನೋಡಿ. ಯಾವುದೇ ರೀತಿಯ ನಿಮಗೆ ಪ್ರಶ್ನೆಗಳು ಅನುಮಾನಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ಗೆ ಹಾಕಿ, ಇಲ್ಲ ಗ್ರೂಪ್ಗೆ ಹಾಕಿ. ಟೇಕ್ ಕೇರ್, ಬಾಯ್.